ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಜಾತ. ಏನಪ್ಪ ಇವತ್ತು ಇನ್ನು ಜಾಮೂನ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ರೆ ಬನ್ನಿ ಇವತ್ತು ಸ್ವಸ್ತಿಕ್ ಜಾಮೂನ್ ಮಾಡೋಣ. ಓಕೆ, ಇದು ಸ್ವಸ್ತಿಕ್ಕು ಚೆನ್ನಾಗಿ ಆಗುತ್ತೆ. ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ, ಮಾಡು ಮಮ್ಮಿ ಅಂತ ಹೇಳ್ತಾ ಇದ್ರು. ತರಿಸಿ ಇಟ್ಟಿದ್ದೀನಿ. ಒಂದು ತಗೊಂಡ್ರೆ ಒಂದು ಫ್ರೀ ಕೊಟ್ಟಿದ್ದಾರೆ. ನೋಡ್ರಿ, ಒಂದು ತಗೊಂಡ್ರೆ ಒಂದು ಫ್ರೀ ಕೊಟ್ಟಿದ್ದಾರೆ. ಹಾಗೆ ನಾನು ಇಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಬಾಂಡ್ಲಿಗೆ ಬನ್ನಿ ನೋಡೋಣ ಕಟ್ ಮಾಡಿ ಜಾಮೂನ್ ಅಂತ ಹಸಿಟ್ಟು ನಾನಿಲ್ಲಿ ಜಾಮೂನ್ ಪುಡಿ ಹಾಕ್ತಾ ಇದ್ದೀನಿ. ಚಪಾತಿ ಅದಕ್ಕೆ ಸ್ಮೂತ್ ಆಗಿ ಕಲ್ಸ್ಕೋಬೇಕು, ಗಟ್ಟಿ ಕಲ್ಸ್ಕೋಬಾರ್ದು. ಗಟ್ಟಿ ಕಲ್ಸ್ಕೊಂಡ್ರೆ ಜಾಮೂನ್ ಅದು ರೋಲ್ ಮಾಡುವಾಗೆ ಮತ್ತೆ ಪಾಕದಲ್ಲಿ ಎಷ್ಟು ಸ್ಮೂತ್ ಇದ್ದಷ್ಟು ಗಟ್ಟಿ ಆಗುತ್ತೆ. ನೋಡ್ರಿ, ಒಂದು ಟೀ ಗ್ಲಾಸ್ ಅಷ್ಟು ನಾನು ನೀರು ತಗೊಂಡಿದ್ದೀನಿ. ನೋಡ್ಕೊಂಡೆ ಹಾಕೋರಿ. ಒಂದು ಇಂಥದ್ದಾಗೆ ಗಂಟು ಸಿಗುತ್ತಲ್ಲ, ಸಿಗೋದಿಲ್ಲ. ಸ್ಮೂತಾಗಿ ಗಟ್ಟಿಯಾಗಿ ಕಲಿದ್ರೆ ಗಂಟು ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ನೋಡ್ರಿ ಈ ಹದಕ್ಕೆ ಕಲಿಸ್ಕೋಬೇಕು. ಈ ಥರ ಮುಸ್ರೆ ಒಳಗೆ ಹೋಗ್ಬೇಕು. ಕೈ ಹಚ್ಚಿ ಬರಳಲ್ಲಿ ಫ್ರೆಶ್ ಮಾಡಿದ್ರೆ ಹಿಟ್ಟು ಒಳಗೋದಂಗೆ ಆಗಬೇಕು. ಹಾಗಾಗಿ ಇಷ್ಟು ಹಿಟ್ಟು ಕಲಿಸಿದ್ದಾಯಿತು. ಒಂದು 10 ನಿಮಿಷ ಮುಚ್ಚಿಬಿಟ್ಟು ಆಮೇಲೆ ನನ್ನ ಮಗಳಿಗೆ ಜಾಮೂನ್ ಶೇಪ್ ಮಾಡು ಅಂತ ಅವಳಿಗೆ ಕೊಟ್ಟಿದ್ದೆ. ಅವಳೇ ಮಾಡಿದ್ದೆಲ್ಲ. ನೋಡ್ರಿ, ನೀರು ಇಟ್ಟಿದ್ವಿ. ಸ್ವಲ್ಪ ಸಕ್ಕರೆ ಅಳತೆ ಹಾಕೋದಿಲ್ಲ. ಇಲ್ಲಿ ಅಳತೆ ತಕ್ಕಂಗೆ ಸಕ್ಕರೆನೂ ಹಾಕಿಲ್ಲ, ಅಳತೆ ತಕ್ಕಂಗೆ ನಾನು ನೀರು ನೋಡ್ಕೊಂಡು ಕೈ ಕಣ್ಣು ಅಳತೆಯಿಂದನೇ ನೀರು ಸಕ್ಕರೆ ಹಾಕ್ಕೊಂಡಿದ್ದು. ನಾನು ಜಾಸ್ತಿ ಅಳತೆ ಯೂಸ್ ಮಾಡಲ್ಲ. ನಾನು ಜಾಸ್ತಿ ಕಣ್ಣು ಅಳತೆ ಕೈ ಅಳತೆನೇ ನೋಡ್ಕೊಂಡು ಇಕ್ಕೋದು. ನೋಡ್ರಿ, ಕುತ್ಕೊಂಡು ರೋಲ್ ಮಾಡ್ಕೊಂಡು ಜಾಮೂನ್ ಮಾಡ್ತಾ ಫೋನ್ ನೋಡ್ತಾ ಇದ್ವಿ. ಹಾಗೆ ಏನೋ ಸ್ನ್ಯಾಕ್ಸು ತಿಂತಾ ಇದ್ವಿ. ಫೋನ್ ನೋಡ್ಕೊಂಡು ಜಾಮೂನ್ ಮಾಡೋಕ್ಕೆ ಹೇಳಿದ್ದೀನಿ. ನೋಡ್ಕೊಂಡಿದ್ಲು, ತಿಂತಾ ನೋಡ್ತಾ ಮಾಡ್ತಾಯಿದ್ಲು. ಇಲ್ಲಿ ನಾನು ಎಣ್ಣೆ ಬಿಸಿಗೆ ಇಟ್ಕೊಂಡೆ. ಗೋಲ್ಡ್ ವಿನ್ನರ್ ಎಣ್ಣೆ ಹಾಕೋದು. ಜಾಸ್ತಿ ಗೋಲ್ಡ್ ವಿನ್ನರೇ ಎಣ್ಣೆ ತರೋದು ನಾವು. ಆವಾಗವಾಗ ಅದು ಫ್ರೀಡಮ್ ಆಯಿಲ್ ಅಂತ ಬರುತ್ತಲ್ಲ, ಅದು ತರ್ತೀವಿ. ಇವಾಗ ಜಾಸ್ತಿ ಇದು ಎಮ್ ಟಿ ಆರ್ ಅಂತ ಇದ್ದೀನಿ, ಗೋಲ್ಡ್ ವಿನ್ನರು. ನೋಡಿರಿ, ಪ್ಯಾಕೆಟಲ್ಲಿ ಸ್ವಲ್ಪ ಇತ್ತು, ಅದು ಹಾಕಿಬಿಟ್ಟು ಮತ್ತು ಬಾಟ್ಲಲ್ಲಿತ್ತು, ಅದು ಸ್ವಲ್ಪ ಹಾಕ್ಕೊಂಡು ಅದೇ ಮತ್ತು ಚೆನ್ನಾಗಿ ಕಾಯೋವರೆಗೂ ಇಟ್ಟು ಆಮೇಲೆ ನಿಧಾನಕ್ಕೆ ಜಾಮೂನ್ ಪುಡಿ ಒಂದೊಂದಾಗಿ ಬಿಟ್ಕೋಬೇಕು. ಚೆನ್ನಾಗಿ ಎಣ್ಣೆ ಕಾಯ್ತಂದರೆ ಬ್ರೌನ್ ಕಲರ್ ಬರಬೇಕಾಗುತ್ತೆ ಜಾಮೂನು. ಹಾಗಾಗಿ ನೋಡಿರಿ, ನಾನು ಸುಮ್ಮನೆ ಸ್ವಲ್ಪ ನೋಡೋಣ ಕಾಯ್ದಿತ್ತೆ ಇಲ್ಲ ಅಂತ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕಿದ್ದು. ನೋಡಿರಿ, ಪಾಕ ಮಾಡಿ ತೆಗೆದಿಟ್ಕೊಂಡಿದ್ದೆ. ಮುಂದಾಗೆ ತೆಗೆದಿಟ್ಕೋಬೇಕು ಜಾಮೂನ್ ಮಾಡೋದಿತ್ತಂದರೆ. ಇಲ್ಲಿ ನೋಡಿರಿ, ರೋಲ್ ಮಾಡಿಟ್ಟಿದ್ದಾಳೆ. ಇಲ್ಲಿ ಇವಾಗ ಎಣ್ಣೆ ಕಾಯ್ದಿತ್ತೆ, ನಾನು ಒಂದೊಂದು ಬಿಡ್ತಾ ಇದ್ದೀನಿ. ನೋಡಿ, ನೀವು ಹೇಗೆ ಮಾಡ್ತೀರಿ, ನಾನು ಹೇಗೆ ಮಾಡಿದ್ದೀನಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ. ನೋಡ್ರಿ, ನಿಧಾನಕ್ಕೆ ಒಂದೊಂದು ಬಿಟ್ಕೊಂಡು ಸಿಮ್ಮ ಲೋ ಉರಿಯಲ್ಲೇ ಉರಿ ಜಾಸ್ತಿ ಇಟ್ಕೋಬಾರ್ದು. ಮತ್ತು ನಿಧಾನಕ್ಕಾಗಿ ಬೇಯಿಸ್ಕೊಂಡ್ರೆ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ದಪ್ಪ ಉರಿ ಇಟ್ಕೊಂಡ್ರೆ ಜಾಸ್ತಿ ಸೀದೋದಂಗೆ ಆಗುತ್ತೆ, ಒಳಗೆಲ್ಲ ಹಸಿ ಇರುತ್ತೆ. ಹಾಗಾಗಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ ನೊರೆ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಹಾಗಾಗಿ ನೊರೆ ಯಾವಾಗ ಕಮ್ಮಿ ಆಗಿರುತ್ತೆ ಗೊತ್ತಾಗುತ್ತಂದರೆ ಫುಲ್ಲು ನೊರೆ ಕಮ್ಮಿ ಬಬಲ್ಸ್ ಬರುತ್ತಲ್ಲ, ಅವಾಗ ಕಮ್ಮಿ ಆಗ್ತಾ ಬರುತ್ತೆ. ನೋಡಿರಿ, ಈ ಥರದ್ದು. ನೋಡಿರಿ, ನಾನು ಎತ್ತಾ ಇದ್ದೆ, ಹಾಗೆ ಪಾಕ ಮಾಡ್ಕೊಂಡು
ಸೈಡಿಗೆ ಎತ್ತಿಕೊಂಡಿದ್ವಲ್ಲ ಅದು ಇವಾಗ ಇದು ಡೈರೆಕ್ಟು ಸೈಡಿಗೇನು ಎತ್ತಿಕ್ತಾ ಇಲ್ಲ ನಾನು, ಹಾಗೆ ಡೈರೆಕ್ಟ್ ಪಾಕಕ್ಕೆ ಹಾಕ್ತಾಯಿದ್ದೀನಿ. ನಾನು ಮಾಡೋದು ಹೀಗೇ, ಹಾಗಾಗಿ ನಾನು ನಿಮಗೆ ಹೀಗಂತ ತೋರಿಸ್ತಾ ಇದ್ದೀನಿ. ಹಾಗೂ ಮಾಡ್ತೀನಿ, ಕೆಲವೊಂದು ಟೈಮ್ ಪ್ಲೇಟಲ್ಲಿ ಎತ್ತಿಕ್ಕೊಂಡು ಆಮೇಲೆ ಇದಕ್ಕೂ ಹಾಕ್ಕೋಬೋದು. ಇಲ್ಲ ನಾನು ಇದು ಪಾಕ ಸ್ವಲ್ಪ ತಣ್ಣಗಾಗಿತ್ತಲ್ಲ, ಹಾಗಾಗಿ ಬಿಸಿಗೆದ್ದ ತಕ್ಷಣ ಅದಕ್ಕೆ ಪಾಕಕ್ಕೆ ಹಾಕಿದೆ. ಹೀಗಿತ್ತು ನಮ್ಮ ಸ್ವಸ್ತಿಕ್ ಜಾಮೂನ್. ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಹೇಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ಮತ್ತು ಜಾಮೂನ್ ಕಲರ್ ಹೇಗೆ ಬಂದಿತ್ತು ಅಂತಲೂ ಹೇಳಿ. ಸಂಡೇ ನಾನ್ ವೆಜ್ ಅದನ್ನೇನು ಮಾಡಿಲ್ಲ ನಾವು. ಹೋದ ಶುಕ್ರವಾರ ಏನೋ ತಿಂದಿದ್ದು ನಾವು, ಹಾಗಾಗಿ ತಿರ್ಲಕ್ಕ ತಂದಿಲ್ಲ. ಹಾಗೆ ಮತ್ತು ಸಂಜೆ ಮೊಟ್ಟೆ ಬಿರಿಯಾನಿ ಮಾಡಿದ್ವಿ, ಮೊಟ್ಟೆ ಬಿರಿಯಾನಿ ತಿಂದ್ವಿ. ಓಕೆ, ಇನ್ನೊಂದು ವಿಡಿಯೋಗೆ ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಂಡಿರ್ರಿ. ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಬಾಯ್. ನೋಡಿರಿ, ಕಲರ್ ಮಾತ್ರ ಸಖತ್ತಾಗಿ ಬಂದಿತ್ತೆ. ನನಗೆ ತುಂಬ ಇಷ್ಟ ಆಯಿತು. ನಾನು ತಿಂದಿದ್ದೆ, ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಮತ್ತು ಒಳಗೆ ಚೆನ್ನಾಗಿ ಪಾಕ ಹಿಡ್ಕೊಂಡಿತ್ತು. ಹಾಗಾಗಿ ನಾನು ಈ ಥರ ಜಾಮೂನ್ ಮಾಡೋ ರೀತಿ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ನೀವು ಯಾವುದರಲ್ಲಿ ಜಾಮೂನ್ ಮಾಡ್ತೀರಿ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನಾವು ಹಾಲು ಕೋವಾ ಬರುತ್ತಲ್ಲ ಅದರಲ್ಲೂ ಮಾಡ್ತೀವಿ, ಕೆಲವರು ಹಾಲು ಪುಡಿಯಲ್ಲೂ ಮಾಡ್ತಾರೆ. ಇಲ್ಲಿ ನಾನು ಸ್ವಲ್ಪ ಚಿಟಿಕೆಯಷ್ಟು ಹಾಕಿರ್ತೀನಿ. ಲವಂಗ ಇದ್ದರೆ ಚೆನ್ನಾಗಿರುತ್ತೆ. ಕೆಲವ್ರು ನಿಂಬೆಹಣ್ಣು ಹಿಂಡ್ಕೊತಾರಂತೆ, ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಹುಳಿ ಅಂತ ಚೆನ್ನಾಗಿರುತ್ತೆ ಅಂತಾರೆ, ನಂಗೆ ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ನಾನು ಲವಂಗ, ಕೇಸರಿ ದಳನೂ ಹಾಕ್ಕೋಬೋದು, ಕಲರು ಬರುತ್ತೆ ಅಂತ ಹಾಕ್ತಾರೆ. ಕೆಲವರು ಹಾಕೋದಿಲ್ಲ. ಹಾಗಾಗಿ ಈ ಜಾಮೂನ್ ರೆಸಿಪಿ ಹೇಗೆ ಗೊತ್ತಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಒಂದು 5 ನಿಮಿಷ ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ಪಾಕ ಹೀರ್ಬೋದು. ಜಾಮೂನ್ ಆಗೈತೆ ಗೈಸ್, ಈಗ ಟೇಸ್ಟ್ ಮಾಡ್ತಾಯಿದ್ದೀರಿ.